ತಿರುಪತಿ ವೆಂಕಟೇಶ್ವರ ಸ್ವಾಮಿಯ ದರ್ಶನ ಪಡೆಯುವ ಮುನ್ನ ಈ 6 ವಿಚಾರಗಳನ್ನು ಮೊದಲೇ ತಿಳಿಯಬೇಕು. ಇಲ್ಲವಾದರೆ ದರ್ಶನದ ಫಲ ಸಿಗುವುದಿಲ್ಲ. ಕಲಿಯುಗ ದೈವ ವೆಂಕಟೇಶ್ವರ ಸ್ವಾಮಿಯ ಅನುಗ್ರಹ ಸಿಗಲು ತಿರುಪತಿಗೆ ಹೇಗೆ ಹೋಗಬೇಕು? ತಿರುಮಲ ಕ್ಷೇತ್ರದ ಬಗ್ಗೆ ನೀವು ತಿಳಿಯದ ಅನೇಕ ರಹಸ್ಯಗಳನ್ನು ಈ ವಿಡಿಯೋದಲ್ಲಿ ತಿಳಿಯೋಣ. ತಿರುಮಲ ಕ್ಷೇತ್ರಕ್ಕೆ ಒಂದು ಸಲವಾದರೂ ಹೋಗಬೇಕೆಂದು ಪ್ರತಿಯೊಬ್ಬರು ಬಯಸುತ್ತಾರೆ. ಆದರೆ ತಿರುಮಲಕ್ಕೆ ಹೋಗಬೇಕೆಂದು ನಾವು ಯೋಚಿಸಿದರೆ ಆಗುವುದಿಲ್ಲ. ಆ ಭಗವಂತ ನಮ್ಮನ್ನು ಕ್ಷೇತ್ರಕ್ಕೆ ಕರೆಸಿಕೊಂಡಾಗ ಮಾತ್ರ ದರ್ಶನದ ಆಸೆ ನೆರವೇರುತ್ತದೆ. ಎಷ್ಟೇ ಕಷ್ಟಗಳಿದ್ದರೂ ಮನೆಯಿಂದಲೇ ವೆಂಕಟೇಶ್ವರ ಸ್ವಾಮಿಯನ್ನು ಆರಾಧಿಸಿದರೆ ಸಾಕು, ಎಷ್ಟೇ ಕಷ್ಟಗಳಿದ್ದರೂ ಕೂಡ ದೂರವಾಗುತ್ತದೆ. ಕೆಲವರಿಗೆ ವೆಂಕಟೇಶ್ವರ ಸ್ವಾಮಿಗೆ ಯಾವ ವಿಧಾನದಲ್ಲಿ ಬೇಡಿಕೊಳ್ಳಬೇಕು ಎಂಬ ವಿಷಯವೂ ತಿಳಿದಿರುವುದಿಲ್ಲ. ಸ್ವಾಮಿಯವರ ದರ್ಶನಕ್ಕೆ ಹೋಗುವಾಗ ಸಂಪ್ರದಾಯಬದ್ಧ ಉಡುಪುಗಳನ್ನು ಮಾತ್ರ ಧರಿಸಿರಬೇಕು. ಪುರುಷರು ಪಂಚೆ, ಶಲ್ಯ ಅಥವಾ ಶರ್ಟ್ ಅನ್ನು ಧರಿಸಿದರೆ ಮಹಿಳೆಯರು ಸೀರೆ, ಚುಡಿದಾರ್ಗಳನ್ನು ಧರಿಸಬಹುದು. ಆದರೆ ಮೇಲೆ ಕಡ್ಡಾಯವಾಗಿ ದುಪ್ಪಟ ಇರಬೇಕು. ಯಾವುದೇ ಕಾರಣಕ್ಕೂ ಆಧುನಿಕ ಉಡುಪುಗಳನ್ನು ಬಳಸಬಾರದು. ಜೀನ್ಸ್ ಪ್ಯಾಂಟ್ ಮೊದಲಾದ ಉಡುಪುಗಳು ತಿರುಮಲ ಕ್ಷೇತ್ರದಲ್ಲಿ ನಿಷಿದ್ಧ. ಇನ್ನು ಬೆಟ್ಟದ ಮೇಲೆ ಹೋದ ನಂತರ ಮಹಿಳೆಯರು ಯಾವುದೇ ಪರಿಸ್ಥಿತಿಯಲ್ಲೂ ತಲೆಗೆ ಹೂ ಮುಡಿದುಕೊಳ್ಳಬಾರದು ಎಂಬ ನಿಯಮವಿದೆ. ಏಕೆಂದರೆ ಬೆಟ್ಟದ ಮೇಲೆ ಅರಳುವ ಎಲ್ಲ ಹೂಗಳು ಸ್ವಾಮಿಯವರಿಗೆ ಮಾತ್ರ ಸೇರುತ್ತದೆ ಎಂಬ ಉದ್ದೇಶದಿಂದ ಈ ಸಂಪ್ರದಾಯವನ್ನು ಅಲ್ಲಿ ಪಾಲಿಸಲಾಗುತ್ತದೆ. ಸ್ವಾಮಿಯವರ ದರ್ಶನಕ್ಕೆ ಹೋಗುವ ಮೊದಲು ಕಡ್ಡಾಯವಾಗಿ ತಲೆ ಸ್ನಾನ ಮಾಡಬೇಕು. ಆದರೆ ಯಾವುದೇ ಕಾರಣಕ್ಕೂ ಶಾಂಪೂ, ಸೀಗೆಕಾಯಿ ಬಳಸಿ ತಲೆ ಸ್ನಾನ ಮಾಡಬಾರದು. ಸ್ವಾಮಿಯವರ ಪರಿಪೂರ್ಣ ಅನುಗ್ರಹವನ್ನು ಪಡೆಯಬೇಕೆಂದರೆ ದರ್ಶನಕ್ಕೆ 12 ಗಂಟೆಗಳು ಮೊದಲೇ ಕಡ್ಡಾಯ ಉಪವಾಸವನ್ನು ಆರಂಭಿಸಿರಬೇಕು. ವೆಂಕಟೇಶ್ವರ ಸ್ವಾಮಿ ಅನುಗ್ರಹ ಹಾಗೂ ಪುಣ್ಯವನ್ನು ಪಡೆಯಲು ತಲೆ ಕೂದಲನ್ನು ಸಮರ್ಪಿಸಬೇಕು. ಪುರುಷರು ಮಾತ್ರ ಗುಂಡು ಮಾಡಿಸಿಕೊಳ್ಳಬೇಕು. ಮಹಿಳೆಯರು 3 ಕತ್ತರಿಯಷ್ಟು ಕೂದಲನ್ನು ಅರ್ಪಿಸಿದರೆ ಸಾಕು. ಮದುವೆಯಾದ ಸ್ತ್ರೀಯರು ತಲೆ ಕೂದಲು ಅರ್ಪಿಸದಿದ್ದರೂ ಪರವಾಗಿಲ್ಲ. ಏಕೆಂದರೆ ಪ್ರತಿಯೊಬ್ಬ ಮುಡಿಕೊಟ್ಟಾಗ ಅದರ ಅರ್ಧ ಪುಣ್ಯ ಫಲ ನಿಮಗೂ ಸಿಗುತ್ತದೆ. ಕೂದಲನ್ನು ಅರ್ಪಿಸಿದ ಮೇಲೆ ಮತ್ತೆ ತಲೆ ಸ್ನಾನ ಮಾಡಿ ದರ್ಶನಕ್ಕೆ ಹೋಗಬೇಕು. ಎಷ್ಟೋ ಜನ ಗೊತ್ತಿಲ್ಲದೆ ತಿರುಪತಿಗೆ ಹೋದ ಕೂಡಲೇ ಮೊದಲು ವೆಂಕಟೇಶ್ವರ ಸ್ವಾಮಿಯ ದರ್ಶನ ಮಾಡುತ್ತಾರೆ. ಆದರೆ ಶ್ರೀ ವೆಂಕಟೇಶ್ವರ ಸ್ವಾಮಿಯ ದರ್ಶನಕ್ಕೂ ಮುಂಚೆ ಕ್ಷೇತ್ರ ಪಾಲಕನಾದ ಶ್ರೀ ವರಹ ಸ್ವಾಮಿಯನ್ನು ದರ್ಶನ ಮಾಡಬೇಕು. ತಿರುಮಲ ಉತ್ತರ ದಿಕ್ಕಿನಲ್ಲಿ ಪುಷ್ಕರಿಣಿ ತೀರದಲ್ಲಿ ಶ್ರೀ ವರಹ ಸ್ವಾಮಿ ದೇವಸ್ಥಾನವಿದೆ. ನಮ್ಮ ಪುರಾಣಗಳ ಪ್ರಕಾರ ಈ ಕಲಿಯುಗದಲ್ಲಿ ವೆಂಕಟೇಶ್ವರ ಸ್ವಾಮಿ ಬೆಟ್ಟದ ಮೇಲೆ ಪ್ರತ್ಯಕ್ಷವಾಗುವ ಮೊದಲು ಶ್ರೀ ವರಹ ಸ್ವಾಮಿಯವರು ಮೊದಲೇ ನೆಲೆಸಿದ್ದರು. ವೆಂಕಟೇಶ್ವರ ಸ್ವಾಮಿಯು ತಿರುಮಲ ಬೆಟ್ಟದಲ್ಲಿ ನೆಲೆಸಲು ವರಹ ಸ್ವಾಮಿಯವರ ಅನುಮತಿಯನ್ನು ಕೇಳಿದ್ದರು. ಆ ಸಂದರ್ಭದಲ್ಲಿ ಮೊದಲು ನನ್ನನ್ನು ದರ್ಶನ ಮಾಡಿದ ನಂತರವೇ ನಿನ್ನನ್ನು, ಅಂದರೆ ವೆಂಕಟೇಶ್ವರ ಸ್ವಾಮಿಯ ದರ್ಶನ ಆಗಬೇಕು ಎಂಬ ಷರತ್ತನ್ನು ವರಹ ಸ್ವಾಮಿಯವರು ಹಾಕಿದ್ದರು. ಆದ್ದರಿಂದ ತಿರುಮಲ ಬೆಟ್ಟಕ್ಕೆ ಹೋಗುವ ಭಕ್ತರು ಮೊದಲು ಪುಷ್ಕರಣಿಯಲ್ಲಿ ಸ್ನಾನ ಮಾಡಿ ನಂತರ ಶ್ರೀ ವರಹ ಸ್ವಾಮಿಯ ದರ್ಶನ ಮಾಡಿ ಅನಂತರ ವೆಂಕಟೇಶ್ವರ ಸ್ವಾಮಿಯ ದರ್ಶನಕ್ಕೆ ಹೋಗಬೇಕು. ಸ್ವಾಮಿಯವರ ಉಂಡಿಯಲ್ಲಿ ಕಾಣಿಕೆ ಹಾಕುವಾಗ ಮನಸ್ಸಿನಲ್ಲಿ ವೆಂಕಟೇಶ್ವರ ಸ್ವಾಮಿ ಹಾಗೂ ಮಹಾಲಕ್ಷ್ಮಿಯನ್ನು ಸ್ಮರಿಸಬೇಕು. ವೆಂಕಟೇಶ್ವರ ಸ್ವಾಮಿಯ ಹೆಸರಿನಲ್ಲಿ ಮಾಡಿಕೊಂಡ ಹರಕೆಗಳು ತೀರಿದ ಮೇಲೆ ಕಾಣಿಕೆಯನ್ನು ಉಂಡಿಯಲ್ಲಿ ಅರ್ಪಿಸಬೇಕು. ವೆಂಕಟೇಶ್ವರ ಸ್ವಾಮಿಯವರ ದರ್ಶನ ಮಾಡಿದ ಮೇಲೆ ದೇವಸ್ಥಾನದ ಆವರಣದಲ್ಲಿ ಇರುವ ವಕುಲಾದೇವಿ, ನರಸಿಂಹಸ್ವಾಮಿ, ಗರುಡ ಆಳ್ವಾರ್ ಮೊದಲಾದ ದೇವತೆಗಳನ್ನು ದರ್ಶನ ಮಾಡಿ ಬರಬೇಕು. ಹಾಗೆಯೇ ತಿರುಪತಿ ಬೆಟ್ಟದ ಕೆಳಗಿರುವ ಅಲಮೇಲು ಮಂಗಮ್ಮನನ್ನು ಕಡ್ಡಾಯವಾಗಿ ದರ್ಶನ ಮಾಡಬೇಕು. ಈ ದೇವಾಲಯದಲ್ಲೇ ವೆಂಕಟೇಶ್ವರ ಸ್ವಾಮಿ ಪತ್ನಿ ಅಲಮೇಲು ಮಂಗಮ್ಮ ಅಥವಾ ಶ್ರೀ ಪದ್ಮಾವತಿ ದೇವಿ ವಿಗ್ರಹವಿದೆ. ಪುಷ್ಕರಣಿ ನದಿಯಲ್ಲಿ ಈ ದೇವತೆ ಹುಟ್ಟಿದಳು ಎಂದು ನಂಬಿಕೆ ಇದೆ. ಸ್ವಾಮಿಯವರ ವಿಗ್ರಹವು ಸುಮಾರು 110 ಡಿಗ್ರಿ ಉಷ್ಣತೆಯಲ್ಲಿ ಇರುತ್ತದೆಯಂತೆ. ಅಷ್ಟೇ ಅಲ್ಲ, ಯಾವಾಗಲೂ ಸ್ವಾಮಿಗೆ ಬೆವರು ಕೂಡ ಬರುತ್ತಿರುತ್ತದೆಯಂತೆ. ತಿರುಮಲ ಬೆಟ್ಟವು 3000 ಅಡಿ ಎತ್ತರದಲ್ಲಿದೆ. ತಿರುಮಲ ಬೆಟ್ಟವು ಯಾವಾಗಲೂ ಶೀತದಿಂದ ಕೂಡಿರುವ ಪ್ರದೇಶ. ಮುಂಜಾನೆಯೇ 4 ಗಂಟೆಗೆ ತಂಪಾದ ನೀರು, ಹಾಲು, ಸುಗಂಧ ದ್ರವ್ಯಗಳಿಂದ ಶ್ರೀ ವೆಂಕಟೇಶ್ವರ ಸ್ವಾಮಿಗೆ ಅಭಿಷೇಕವನ್ನು ಮಾಡುತ್ತಾರೆ. ಅದ್ಭುತವಾದ ವಸ್ತ್ರದಿಂದ ಸ್ವಾಮಿಯ ಮೂಲ ವಿರಾಟನಿಗೆ ಅಲಂಕರಿಸುತ್ತಾರೆ. ಗುರುವಾರ ಅಭಿಷೇಕಕ್ಕಿಂತ ಮುಂಚೆ ಆಭರಣಗಳನ್ನು ತೆಗೆದು ಹಾಕುತ್ತಾರೆ. ಆ ಆಭರಣಗಳನ್ನು ತೆಗೆಯುವಾಗ ಅತ್ಯಂತ ಬಿಸಿಯಿಂದ ಕೂಡಿರುತ್ತದೆ ಎಂದು ಪುರೋಹಿತರು ಹೇಳಿರುತ್ತಾರೆ. ಮೂಲ ವಿರಾಟ ಯಾವಾಗಲೂ 110 ಡಿಗ್ರಿ ಉಷ್ಣತೆಯನ್ನು ಹೊಂದಿರುವುದೇ ಇದಕ್ಕೆ ಕಾರಣ ಎಂದು ಹೇಳುತ್ತಾರೆ. ಶ್ರೀ ವೆಂಕಟೇಶ್ವರ ಸ್ವಾಮಿಯ ಕ್ಷೇತ್ರದಲ್ಲಿ ಪ್ರತಿಯೊಂದು ಅದ್ಭುತವೇ. ದೇವಾಲಯದಲ್ಲಿ ಪ್ರತಿಷ್ಠಾಪಿಸಲಾಗಿರುವ ವಿಗ್ರಹದ ತಲೆಯ ಮೇಲಿನ ಕೂದಲು ಕೂಡ ನಿಜವಾದ ಕೂದಲೆನ್ನುವ ನಂಬಿಕೆ ಇದೆ. ನಂಬಿಕೆಯ ಪ್ರಕಾರ ಭಗವಾನ್ ವಿಷ್ಣು
ಲಕ್ಷ್ಮೀದೇವಿಯನ್ನು ಹಿಂಬಾಲಿಸಿಕೊಂಡು ಭೂಲೋಕಕ್ಕೆ ಬಂದಾಗ ಅವನ ಕೆಲವು ಕೂದಲು ತಪ್ಪಿ ಭೂಮಿಯಲ್ಲಿ ಬಿದ್ದಿತು. ಗಂಧರ್ವ ರಾಜಕುಮಾರಿಗೆ ಈ ವಿಷಯ ತಿಳಿದಾಗ ಅವಳು ತನ್ನ ಸುಂದರವಾದ ಕೂದಲನ್ನು ಕತ್ತರಿಸಿ ದೇವರಿಗೆ ಅರ್ಪಿಸಿದಳು. ರಾಜಕುಮಾರಿಯ ಭಕ್ತಿಯಿಂದ ಸಂತೋಷಗೊಂಡ ವೆಂಕಟೇಶ್ವರ ಸ್ವಾಮಿಯು ಅವಳ ಕಾಣಿಕೆಯನ್ನು ಸ್ವೀಕರಿಸಿ ತನ್ನ ತಲೆಯ ಮೇಲೆ ಸದಾಕಾಲ ಇಟ್ಟುಕೊಳ್ಳುವುದಾಗಿ ಭರವಸೆಯನ್ನು ನೀಡುತ್ತಾನೆ. ಹಾಗಾಗಿ ನಾವು ಇಂದಿಗೂ ತಿರುಪತಿ ವೆಂಕಟೇಶ್ವರನ ತಲೆಯ ಮೇಲೆ ಕೂದಲನ್ನು ನೋಡಬಹುದು. ಸ್ವಾಮಿಯವರ ವಿಗ್ರಹವು ಹಿಂಭಾಗದಲ್ಲಿ ಸದಾ ತೇವವಾಗಿಯೇ ಇರುತ್ತದೆಯಂತೆ. ಗರ್ಭಗುಡಿಯಲ್ಲಿರುವ ಸ್ವಾಮಿಯವರು ಮಧ್ಯಭಾಗದಲ್ಲಿ ಇರುವಂತೆ ಕಾಣುತ್ತಾರೆ. ಆದರೆ ಸೂಕ್ಷ್ಮವಾಗಿ ಗಮನಿಸಿ ನೋಡಿದಾಗ ಗರ್ಭಗುಡಿಯ ಬಲಭಾಗದಲ್ಲಿ ಸ್ವಾಮಿಯವರು ಇರುವುದನ್ನು ಕಾಣಬಹುದು. ವೆಂಕಟೇಶ್ವರ ಸ್ವಾಮಿಯವರ ಹಿಂಭಾಗದಲ್ಲಿ ಸಮುದ್ರದ ಅಲೆಗಳ ಶಬ್ದ ಕೇಳುತ್ತದೆಯಂತೆ. ಸ್ವಾಮಿಯವರ ಗರ್ಭಗುಡಿಯಲ್ಲಿ ಅಖಂಡ ದೀಪಗಳು ನಿರಂತರವಾಗಿ ಬೆಳಗುತ್ತಿರುತ್ತವೆ. ಸಾವಿರಾರು ವರ್ಷಗಳಿಂದ ಈ ದೀಪಗಳು ಹೀಗೆ ಬೆಳಗುತ್ತಿವೆ. ಈ ದೀಪಗಳನ್ನು ಮೊದಲು ಯಾರು ಹಚ್ಚಿದರು ಎಂಬುದು ಇಂದಿಗೂ ತಿಳಿಯದ ರಹಸ್ಯವಾಗಿದೆ. ಗರ್ಭಗುಡಿಯಲ್ಲಿ ವೆಂಕಟೇಶ್ವರ ಸ್ವಾಮಿಗೆ ಬಳಸುವ ಹಾಲು, ತುಪ್ಪ ಹಾಗೂ ಹೂಗಳು ಒಂದು ರಹಸ್ಯ ಗ್ರಾಮದಿಂದ ಬರುತ್ತದೆ ಎಂದು ಹೇಳುತ್ತಾರೆ. ಶ್ರೀವಾರಿ ದೇವಸ್ಥಾನದಿಂದ ಸುಮಾರು 22 ಕಿಲೋಮೀಟರ್ ದೂರದಲ್ಲಿ ಈ ರಹಸ್ಯ ಗ್ರಾಮವಿದೆ. ಈ ಗ್ರಾಮದ ಜನರು ಬಹಳ ಸಂಪ್ರದಾಯಬದ್ಧವಾಗಿರುತ್ತಾರೆ. ಈ ಗ್ರಾಮದಲ್ಲಿ ಇರುವ ಮಹಿಳೆಯರು ರವಿಕೆ ಕೂಡ ಧರಿಸುವುದಿಲ್ಲ ಎಂದು ಹೇಳಲಾಗುತ್ತದೆ. ಈ ಗ್ರಾಮಸ್ಥರು ಸೊಂಟದಿಂದ ಮೇಲೆ ವಸ್ತ್ರವನ್ನು ತೊಡುವುದಿಲ್ಲ. ಈ ರಹಸ್ಯ ಗ್ರಾಮಕ್ಕೆ ಸಾಮಾನ್ಯವಾಗಿ ಪ್ರವೇಶವಿರುವುದಿಲ್ಲ. ತಿರುಮಲ ಬೆಟ್ಟದ ಮೇಲೆ ಇರುವಷ್ಟು ಸಮಯ ಮನಸ್ಸಿನಲ್ಲಿ ಗೋವಿಂದ ಎಂಬ ನಾಮವನ್ನು ಜಪಿಸುತ್ತಾ ಯಾವುದೇ ಕೆಟ್ಟ ಆಲೋಚನೆಗಳು ಇಲ್ಲದೆ ಕೆಟ್ಟ ಮಾತುಗಳನ್ನು ಮಾತನಾಡದೆ ಸ್ವಾಮಿಯವರ ದರ್ಶನಕ್ಕೆ ಕಾಯಬೇಕು. ದೇವರ ಮೂರ್ತಿಯನ್ನು ಪ್ರತಿದಿನವೂ ಹೊಸ ಮತ್ತು ಪವಿತ್ರ ಧೋತಿ ಮತ್ತು ಸೀರೆಗಳಿಂದ ಅಲಂಕರಿಸಲಾಗುತ್ತದೆ. ಮರುದಿನ ಹೊಸ ಬಟ್ಟೆಯನ್ನು ತೊಡಿಸುವಾಗ ನಿವಾರಿಸಿದ ನೆನ್ನೆಯ ಉಡುಪುಗಳನ್ನು ಪವಿತ್ರ ಎಂದು ಭಾವಿಸಲಾಗುತ್ತದೆ ಹಾಗೂ ಇವುಗಳನ್ನು ವಿಶೇಷ ಪೂಜೆ ಸಲ್ಲಿಸಿದ ನೂತನ ದಂಪತಿಗಳಿಗೆ ಅರ್ಪಿಸಲಾಗುತ್ತದೆ. ಇದರಿಂದ ಅವರ ದಾಂಪತ್ಯ ಜೀವನ ಸಾವಿನವರೆಗೂ ಸುಖಕರವಾಗಿರುತ್ತದೆ ಎಂದು ಭಕ್ತರು ನಂಬುತ್ತಾರೆ. ಪ್ರತಿ ಗುರುವಾರದಂದು ನಡೆಯುವ ನಿಜರೂಪ ದರ್ಶನಂ ಕಾರ್ಯಕ್ರಮದಲ್ಲಿ ಸ್ವಾಮಿಯ ವಿಗ್ರಹವನ್ನು ಬಿಳಿಯ ಮರದ ಕೊರಡನ್ನು ತೇದಿದ ಲೇಪನದಿಂದ ಅಲಂಕರಿಸಲಾಗುತ್ತದೆ. ಕಾರ್ಯಕ್ರಮದ ಬಳಿಕ ಒಣಗಿದ ಈ ಲೇಪನವನ್ನು ಸಿಪ್ಪೆಯಂತೆ ತೆಗೆದು ನಿವಾರಿಸಿದಾಗ ಒಳಭಾಗದಲ್ಲಿ ಲಕ್ಷ್ಮೀ ದೇವಿಯ ಚಿತ್ರದ ಬಿಂಬವಿರುವುದು ಗೋಚರಿಸುತ್ತದೆ. ಈ ಚಿತ್ರವನ್ನು ಬಳಿಕ ದೇವಾಲಯದ ಅಧಿಕಾರಿಗಳು ಮಾರಾಟ ಮಾಡುತ್ತಾರೆ. ಗರ್ಭಗುಡಿಯಲ್ಲಿ ದೇವರ ಪೂಜೆಗಾಗಿ ಬಳಸಲ್ಪಡುವ ಹೂಗಳನ್ನು ಅಲ್ಲಿಂದ ಹೊರತರುವ ಮಾತೇ ಇಲ್ಲ. ಏಕೆಂದರೆ ಗರ್ಭಗುಡಿಯ ಹಿಂಭಾಗದಲ್ಲಿ ಚಿಕ್ಕ ಜಲಪಾತ ಹೊಂದಿದ್ದು ಗರ್ಭಗುಡಿಯಿಂದ ನೀರು ನೇರವಾಗಿ ಕೆಳಕ್ಕೆ ಧಾವಿಸುತ್ತದೆ. ಈ ನೀರಿನ ಮೂಲಕವೇ ಎಲ್ಲ ಹೂಗಳನ್ನು ವಿಸರ್ಜಿಸಲಾಗುತ್ತದೆ. ಪಚ್ಚೆ ಕರ್ಪೂರ ಎಂಬುದು ಒಂದು ವಿಧದ ಕರ್ಪೂರವಾಗಿದ್ದು ತಟ್ಟನೆ ಒತ್ತಿ ಹುರಿಯುವ ವಸ್ತುವಾಗಿದೆ. ಈ ಕರ್ಪೂರವನ್ನು ಯಾವುದೇ ಕಲ್ಲಿಗೆ ಹಚ್ಚಿದರೆ ಕೆಲವೇ ಹೊತ್ತಿನಲ್ಲಿ ಕಲ್ಲಿನಲ್ಲಿ ಬಿರುಕು ಮೂಡುತ್ತದೆ. ಆದರೆ ಈ ಕರ್ಪೂರವನ್ನು ನಿತ್ಯವೂ ದೇವರ ವಿಗ್ರಹಕ್ಕೆ ಲೇಪನದಂತೆ ಸಾವಿರಾರು ವರ್ಷಗಳಿಂದ ಹಚ್ಚುತ್ತಾ ಬಂದಿದ್ದರೂ ಇದುವರೆಗೂ ವಿಗ್ರಹಕ್ಕೆ ಯಾವುದೇ ಹಾನಿಯಾಗಿಲ್ಲ. ಇದು ವೆಂಕಟೇಶ್ವರ ಸ್ವಾಮಿಯ ನೈಜ ಪವಾಡವೆಂದು ಹೇಳಬಹುದು. ತಿರುಮಲ ಬೆಟ್ಟದಲ್ಲಿ ಶ್ವೇತದೀಪ ಇದೆ ಎಂದು ಇಲ್ಲಿ ಯೋಗಿಗಳು, ಸಿದ್ಧ ಪುರುಷರುಗಳ ಜೊತೆಗೆ ದೇವತೆಗಳು ಕೂಡ ಈ ಸ್ವಾಮಿಯ ದರ್ಶನ ಕೋರಿ ಒಂದು ರಹಸ್ಯವಾದ ಮಾರ್ಗದ ಮೂಲಕ ಬಂದು ಹೋಗುತ್ತಿರುತ್ತಾರೆ ಎಂದು ಪುರಾಣಗಳಲ್ಲಿ ತಿಳಿಸಿವೆ. ಇಲ್ಲಿ ಒಂದು ವಿಶೇಷವಾದ ರಹಸ್ಯ ಮಾರ್ಗವಿದೆ ಎಂದು ಹೇಳಲಾಗುತ್ತದೆ. ಅಷ್ಟದಶ ಪುರಾಣದ ಶ್ರೀ ವೆಂಕಟೇಶ್ವರ ಚರಿತ್ರೆಯಲ್ಲಿ ಈ ವಿವರದ ಕುರಿತು ಹೇಳಲಾಗಿದೆ. ಹಾಗೆಯೇ ಶ್ವೇತದೀಪವನ್ನು ಕಾಣಲು ಪ್ರಪಂಚ ವ್ಯಾಪಕವಾಗಿ ಕೆಲವು ಸ್ಥಳಗಳಲ್ಲಿ ರಹಸ್ಯ ಮಾರ್ಗದ ಮೂಲಕ ಸಿದ್ಧ ಪುರುಷರು, ಯೋಗಿಗಳು, ದೇವತೆಗಳು ಇದರ ಮುಖಾಂತರವೇ ಹೋಗುವುದು ಬರುವುದು ಮಾಡುತ್ತಿರುತ್ತಾರಂತೆ. ಸ್ವಾಮಿಯನ್ನು ಕಂಡ ಭಕ್ತರು ಮತ್ತೆ ಮತ್ತೆ ಕಾಣಬೇಕು ಆ ವೈಕುಂಠಾಧಿಪತಿಯನ್ನು ಎಂದು ಅಂದುಕೊಳ್ಳದೆ ಇರಲಾರರು. ಈ ಸ್ವಾಮಿಯ ದೇವಾಲಯದಲ್ಲಿ ಹಲವಾರು ರಹಸ್ಯಗಳು ಇವೆ. ಅವು ಇಂದಿಗೂ ಕೂಡ ನಿಗೂಢವಾಗಿಯೇ ಇದೆ. ಹಾಗಾಗಿಯೇ ಎಷ್ಟೇ ಬಾರಿ ತಿರುಮಲಕ್ಕೆ ತೆರಳಿದರೂ ಸ್ವಾಮಿಯ ದರ್ಶನವನ್ನು ಮತ್ತೊಮ್ಮೆ ಮಾಡಬೇಕು ಎಂದು ಅಂದುಕೊಳ್ಳುತ್ತಾರೆ. ನಿಮಗೆ ನಿಜವಾಗಿಯೂ ವೆಂಕಟೇಶ್ವರ ಸ್ವಾಮಿಯ ಮೇಲೆ ನಂಬಿಕೆ ಇದ್ದರೆ ಈ ವಿಡಿಯೋಗೆ ಒಂದು ಲೈಕ್ ಕೊಟ್ಟು ನಮ್ಮ ಚಂದನಾಲೋಕ ಯೂಟ್ಯೂಬ್ ಹಾಗೂ ಫೇಸ್ಬುಕ್ ಪೇಜ್ ಅನ್ನು ಫಾಲೋ ಮಾಡಿ. ಮತ್ತಷ್ಟು ಇಂಥದ್ದೇ ವಿಶೇಷ ಮಾಹಿತಿಗಳನ್ನು ಪಡೆಯಲು ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.